ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಅವಘಡ ಆಗಿದೆ. 100ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬೈಕ್ಗಳು ಬೆಂಕಿಗಾಹುತಿಯಾಗಿದ್ದಾವೆ. ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡು 100ಕ್ಕೂ ಹೆಚ್ಚು ಎಲೆಕ್ಟ್ರಿಕಲ್ ಬೈಕ್ಗಳನ್ನು ಬಲಿ ಪಡ್ಕೊಂಡಿದೆ. ಕ್ಯಾರ್ಪುರದ NRI ಲೇಔಟ್ನಲ್ಲಿ ರಾತ್ರಿ ನಡೆದಿರುವಂತಹ ಘಟನೆ ಇದು. 4-5 ಗಂಟೆ ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಕಾರ್ಮಿಕರು ಇಲ್ಲದ ಹಿನ್ನೆಲೆ ತಪ್ಪಿದೆ ದೊಡ್ಡ ಅನಾಹುತ. ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡು 100ಕ್ಕೂ ಹೆಚ್ಚು ಎಲೆಕ್ಟ್ರಿಕಲ್ ಬೈಕ್ಗಳು ಸುಟ್ಟು ಕರಕಲಾಗಿದ್ದಾವೆ. ನೀವು ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. KR-ಪುರಂನಲ್ಲಾಗಿರುವಂಥ ಘಟನೆ ಇದು. ನೂರಾರು ಏನು ಉಳ್ಕೊಂಡಿಲ್ಲ, ಸಂಪೂರ್ಣವಾಗಿ ಎಲ್ಲ ಸುಟ್ಟು ಕರಕಲಾಗಿದ್ದಾವೆ. ರಾತ್ರಿ ಹೊತ್ತು ಹೊತ್ಕೊಂಡಿದ್ದಂಥ ಬೆಂಕಿಯಿಂದ ಆ ಬೆಂಕಿನ ನಂದಿಸೋದಕ್ಕೆ ಸುಮಾರು ಅಗ್ನಿಶಾಮಕ ಸಿಬ್ಬಂದಿಯವರು ಹರಸಾಹಸವನ್ನು ಪಟ್ಟಿದ್ದಾರೆ. ಇದರ ಜೊತೆಗೆ ರಾತ್ರಿ ಹೊತ್ತು ಬೆಂಕಿ ಹತ್ಕೊಂಡಿದ್ರಿಂದ ಯಾರಿಗೂ ಕೂಡ ಸಮಸ್ಯೆಗಳಾಗಿಲ್ಲ, ಅಂದರೆ ಯಾವುದೇ ಪ್ರಾಣಹಾನಿ ಕೂಡ ಆಗಿಲ್ಲ, ಎಲ್ಲ ಬಚಾವಾಗಿದ್ದಾರೆ. ಎಲೆಕ್ಟ್ರಿಕಲ್ ಬ್ಯಾಟ್ರಿ ಇರ್ತವೆ, ಶಾರ್ಟ್ ಸರ್ಕ್ಯೂಟ್ ಆಯಿತಾ, ಯಾಕಾಯಿತು ಅನ್ನೋದ್ರ ಬಗ್ಗೆ ಈಗಾಗಲೇ ಕೂಡ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ನೋಡ್ಬೋದು, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ ಎಲೆಕ್ಟ್ರಿಕಲ್ ಬೈಕ್ಗಳು. ಇದು ಸೇಫ್ಟಿ ಮಾಡಬಾರ್ದು. ಈಗೆಲ್ಲ 300 ಗಾಡಿ ಮೇಲೆ ಸುತ್ತೋಗಿದೆ. ಆ ಪಕ್ಕದಲ್ಲಿ ನಮ್ಮ ಗೋಡೆಗೆ ಇಕ್ಬಿಟ್ಟಿದ್ದಾರೆ, ಮನೆ ಗೋಡೆಗೆ ಇಕ್ಕಿರೋಕ್ಕೋಸ್ಕರ ಇಲ್ಲಿ ಬೋರ್ವೆಲ್ ಕಡೆ ಡ್ಯಾಮೇಜ್ ಆಗಿಬಿಟ್ಟಿದ್ದಾರೆ, ಒಡೆದು ಬಿಟ್ಟಿದ್ದಾರೆ, ಬೆಂಕಿ ಆಗಿಬಿಟ್ಟು ಗ್ಲಾಸ್ಗಳೆಲ್ಲ ಕಟ್ಟಾಗಿಬಿಟ್ಟಿದ್ದಾರೆ. ಇಲ್ಲಿ ಈ ಕಡೆ ಎಲ್ಲ ಇದೆಲ್ಲ ಸುಟ್ಟೋಗಿದೆ. ಈ ಕಡೆ ಎಲ್ಲ ನೀವೇ TV-ನಲ್ಲಿ ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ಸುಮಾರು ಡ್ಯಾಮೇಜು. ಅವ್ರಿಗೇನ ಇನ್ಸೂರೆನ್ಸ್ ಬಂದರೆ ಇದಕ್ಕೆ ಕೊಡಬೇಕು, ಖರ್ಚು ಕೊಡಬೇಕು ಅವರು.